ಮಗನೇ, ನಾವು ಜೀವನದಲ್ಲಿ ತುಂಬಾ ಉಳಿಸಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟೆವು. ಏ ಮುದುಕ, ಇಷ್ಟೊಂದು ಉಳಿಸಿ ನಿನಗೇನು ಸಿಕ್ಕಿತು? ಸ್ವಲ್ಪ ಜಾರಿ ಬಿಟ್ಟಿದ್ರೆ ಏನಾಗುತ್ತಿತ್ತು? ನಾವು ಕೊನೆಗೆ ಸಾಯಲಿಕ್ಕೆ ತಾನೇ ಹೊರಟಿರೋದು. ಇಲ್ಲ ಅಂದ್ರೆ ಈ ರೀತಿ ಉಳಿಸಿ ಉಳಿಸಿ ಅಮರನಾಗಿ ಬಿಟ್ಟೆಯಾ? ನೀವು ಯಾವಾಗ ಹೀಗೆ ತುಂಬಾ ಉಳಿತಾಯ ಮಾಡೋ ಕಾರ್ಯಕ್ರಮದಲ್ಲಿ ಇರ್ತೀರಲ್ಲ, ಆಗ ಸ್ವಲ್ಪ ಹೀಗೆ ಬೆನ್ನನ್ನು ಬಗ್ಗಿಸಿ ಹೀಗೆ ಕೆಮ್ಮುತ್ತಾ ನಡೆಯುತ್ತಾ ಇರಿ. ನಿಮಗೆ ನೀವೇ ನೆನಪಿಸಿಕೊಳ್ಳಿ, ಇದಕ್ಕೆ ತಾನೆಲ್ಲ ಉಳಿಸ್ತಾ ಇರೋದು. ಇವೆಲ್ಲ ಉಳಿಸ್ತಾ ಇರೋದು ಇದಕ್ಕೆ ತಾನೇ. ಎಷ್ಟು ಗಂಭೀರವಾಗಿದ್ದೀರಿ ನೀವು. ಜೀವನವು ಒಂದು ಗಂಭೀರ ವಿಷಯ. ನೀವು ಅದರ ಬಗ್ಗೆ ತುಂಬಾ ಕ್ಯಾಶುವಲ್ ಆಗಿದ್ದೀರಿ. ಇದು ಸರಿಯಾದ ಮಾರ್ಗವಲ್ಲ. ನಿಮಗೆ ಸ್ವಲ್ಪವಾದ್ರೂ ಮ್ಯಾನರ್ಸ್ ಇರಬೇಕು. ಇಲ್ಲ ಮಮ್ಮ, ನೋಡು, ಅವನಿಗೆ ಸ್ವಲ್ಪವೂ ಸೀರಿಯಸ್ನೆಸ್ ಇಲ್ಲ. ಈ ಜೀವನದ ಅರ್ಥವೇನು ಗೊತ್ತಾ? ಪ್ರತಿ ಕ್ಷಣವೂ ಒಂದು ಆಯ್ಕೆ. ನೀವು ಹಿಂದೆ ಏನು ಮಾಡಿದ್ರಿ ಅನ್ನೋದು ಮುಖ್ಯವೇ ಅಲ್ಲ. ಪ್ರತಿ ಕ್ಷಣವೂ ನಿಮ್ಮೆದುರಿಗೆ ಒಂದು ಹೊಸ ಅವಕಾಶವಾಗಿ ನಿಂತಿರುತ್ತೆ. ಹಿಂದೆ ಆದದ್ದನ್ನ ಯಾರಿಂದ ಬದಲಾಯಿಸಲು ಸಾಧ್ಯ? ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಿಮ್ಮ ವರ್ತಮಾನ ನೋಡಿ, ಅದು ತೆರೆದ ಆಕಾಶದಂತಿದೆ. ನಿಮಗೆ ಏನು ಬೇಕು ಕೇಳಿ. ಸುಲಭವಾಗಿ ಸಿಗ್ತಾ ಇಲ್ವಾ? ಹಾಗಾದ್ರೆ ಶ್ರಮ ಹಾಕಿ. ನಿಮ್ಮ ದುರ್ಬಲತೆಗಳ ಮುಂದೆ ಇಷ್ಟೊಂದು ತಲೆಬಾಗಿ ಬಿಡಬೇಡಿ.